ವಾಗ್ವಾದ ಇರುತ್ತೆ. ನಿನ್ನೆ ಕಳ್ಳತನ ಮಾಡಿದರೆ ಅವರಿಗೆ ಮತ್ತೊಮ್ಮೆ ವಾಗ್ವಾದ ಅಕ್ಯೂಸ್ಡು ಅವನಿಗೆ ಅದ್ರ ಬಗ್ಗೆ 2-3 ಬಾರಿ ಕೇಳ್ತಾನೆ. ಕೇಳಿ ಅವನಿಗೆ ಫೋನ್ ತೊಗೊಂಡು ಕೊಡ್ತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಆವಾಗ ಇಮಿಡಿಯೇಟಾಗಿ ಬಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಅಲ್ಲಿಂದ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಈ ಥರ ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇದನ್ನು ಸೆಕ್ಯೂರ್ ಮಾಡಿಕೊಂಡು ಅಕ್ಯೂಸ್ನ ಸೆಕ್ಯೂರ್ ಮಾಡಿಕೊಂಡು ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ವಿಚಾರವಾಗಿಯೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ನಮಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇತ್ತು. ನೋಡಿದ್ರೆ ಡಿಹೈಡ್ರೇಷನ್ ಆಗಿದೆ, ನೀರು ಕುಡಿಲಿಕ್ಕೆ ಇನ್ನೂ ಹೆಚ್ಚು ತೊಂದರೆ ಆಗಿತ್ತು. ಹಾಗೆ ಪ್ರಾಣ ಬಿಟ್ಟಿದೆ. ಅವನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಆಮೇಲೆ ಒಂದು ಮರ್ಡರ್ ಕೇಸ್ ಆರೋಪಿಯನ್ನು ಸದ್ಯಕ್ಕೆ ನಾವು ಯಾವುದೇ ಆಯುಧ ಇಲ್ಲ, ಬೇರೆ ಯಾವುದು ಏನೂ ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಮ್ಗೆ ರಿಕ್ವೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧ ಒಂದು ಕಂಡಿಲ್ಲ. ಒಂದು ಹೋಲ್ ಥರ ಒಂದು ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಗೊತ್ತಾಗಿದೆ. ಯಾವ ಬಿಹಾರ್ ಪಾಟ್ನಾ ಹತ್ರ ಬರುವ ಒಂದು ಬಲ್ಪುರ ಅಂತ ಒಂದು ಅಲ್ಲಿಂದ ಇಲ್ಲಿ ಸುಮಾರು 4 ತಿಂಗಳು ಒಂದು 6 ತಿಂಗಳು ಕೆಲಸ ಮಾಡ್ತಾಯಿದ್ದೆ. ಅವನು ಮತ್ತು ಅವನ ಜೊತೆ ಇಲ್ಲಿ ವಯಸ್ಸು ಸುಮಾರು ಒಂದು 25 ಎಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೆ. ಆರೋಪಿ ಅದೇ ಇಮ್ರಾನ್ ಅಂತ ಅವನು ಇಲ್ಲೇ ಆಗಿರ್ತಾನೆ. ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸದ್ಯಕ್ಕೆ ಅವನು ಒಬ್ಬನೇ ಇದೆ. ಯಾಕಂದರೆ ನಾವು ಅಲ್ಲಿ CCTV ಫುಟೇಜೆಲ್ಲ ಒಬ್ಬನೇ ಇದ್ದಾನೆ ಅಷ್ಟೇ ಪ್ರಾಥಮಿಕವಾಗಿ ಅದರಲ್ಲಿ ಮತ್ತೆ ಬೇರೆ ಯಾರು ಗಾಯಾಳು ಹಾಗೆ ಅವನು ಕಂಪ್ಲೇಂಟ್ ಇದೆ. ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾನೆ. ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದು ಆಗಿರುತ್ತೆ.